ಡೆಂಜೋ ಬಗ್ಗೆ ಒಂದು ಶಾಕಿಂಗ್ ಇನ್ಫಾರ್ಮೇಷನ್ನ ಕೊಡಬೇಕಿತ್ತು. ಯಾರೆಲ್ಲ ಡೆಂಜೋ ಮಾಡ್ತಾ ಇಲ್ವಲ್ಲ ಅವ್ರಿಗೆ ಆರ್ಡರ್ಸ್ಗಳು ಬರಲ್ಲ. 4 ಅವರ್ 5 ಅವರ್ ಬಿಟ್ಕೊಂಡು ಡೆಂಜೋದಲ್ಲಿ ಆರ್ಡರ್ ಕೊಡ್ತಾನೆ. ನಾನು ಅವರ ಟೆಲಿಗ್ರಾಮ್ ಲಿಂಕಿಗೆ ಹೋಗ್ಬಿಟ್ಟು ಜಾಯಿನ್ ಆದಮೇಲೆ ನೋಡ್ತೀನಿ ಎಷ್ಟೊಂದು ಮೆಸೇಜಸ್ ಅಪ್ಪ. ಇವಾಗ ಒಂದು 2-3 ಮೆಸೇಜ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅವನು ಏನು ಕಾರಣ ನಿಮ್ಗೇನು ಅನಿಸುತ್ತೆ? ಯಾಕೆ ಅವನು ಅಳಿವಿನಂಚಿಗೆ ಬಂತು? ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹೇಳಿ ಹೇಳಿ. ಸರಿ ಮೇಡಮ್, ತೊಗೊಂಡಿದ್ದೀನಿ. ಇನ್ನೊಂದು ನಿಮಗೆ ಮ್ಯಾಟ್ರ್ ಬಗ್ಗೆ ಮಾತಾಡಬೇಕಿತ್ತು. ಏನಪ್ಪ ಅಂದರೆ, ಈಗ ನನಗೆ ತುಂಬ ಕಮೆಂಟ್ಸ್ಗಳನ್ನ ಕಳಿಸ್ತಾ ಇದ್ರಿ. ಯಾವ ರೀತಿ ಅಂದರೆ, ನಾನು ಡೆಂಜೋ ಮಾಡಿ ನೋಡಿ, ಡೆಂಜೋ ಅರ್ನಿಂಗ್ಸ್ ಹೆಂಗಿದೆ ತಿಳಿಸಿ, ಡೆಂಜೋ ಆರ್ಡರ್ ಮಾಡಿ, ಡೆಂಜೋ ಒಂದು ಫುಲ್ ಡೇ ಮಾಡಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ರಿ. ನಿಮಗೆ ಡೆಂಜೋ ಬಗ್ಗೆ ಒಂದು ಶಾಕಿಂಗ್ ಇನ್ಫಾರ್ಮೇಷನ್ನ ಕೊಡಬೇಕಿತ್ತು. ಯಾರೆಲ್ಲ ಡೆಂಜೋ ಮಾಡ್ತಾ ಇಲ್ವಲ್ಲ ಅವ್ರಿಗೆ ಶಾಕಿಂಗ್ ಇನ್ಫಾರ್ಮೇಷನ್ ಆಗುತ್ತೆ. ಡೆಂಜೋ ಮಾಡ್ತಾ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನನಗೂ ತುಂಬ ಕಮೆಂಟ್ಸ್ಗಳು ಬಂತು. ಅದರಲ್ಲಿ ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಮಾಡಿದರು. ಏನಂದರೆ, ನನಗೆ ಡೆಂಜೋ ಕಡೆಯಿಂದ ಪೇಮೆಂಟ್ಗಳು ಆಗ್ತಾಯಿಲ್ಲ ಅಂತೇಳ್ಬಿಟ್ಟು. ಏನು ಗುರು ಇಲ್ಲಿ? ಓಹೋ, ಈ ಥರ ಟ್ರಾಫಿಕ್ಕು ಏನಿದೆ ಇಲ್ಲಿ? ಈಗ ಡೆಂಜೋ ಕಡೆಯಿಂದ ನಮಗೆ ಸರಿಯಾದ ಟೈಮ್ಗೆ ಪೇಮೆಂಟ್ ಆಗ್ತಾಯಿಲ್ಲ, ನೋಡಿ ಒಂದು ಸ್ವಲ್ಪ ನೋಡಿ ಅಂತಂದರು. ನಾನು ಅವರೊಂದು ಏನು ಮಾಡಿದ್ರು ಅಂದರೆ, ಟೆಲಿಗ್ರಾಮ್ ಲಿಂಕ್ನ ಕಳಿಸಿದ್ರು ನನಗೆ. ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಟೆಲಿಗ್ರಾಮ್ ಲಿಂಕು. ಇಲ್ಲಾಂದರೆ ನನ್ನ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಏನಪ್ಪ ಅಂದರೆ, ಟೆಲಿಗ್ರಾಮ್ ಲಿಂಕ್ ಮೇ ಬಿ ಹಾಕೋಕ್ಕಾಗಲ್ಲ, ಯಾಕಂದರೆ ಅವ್ರದ್ದು ಪ್ರೈವೇಸಿ ಇರುತ್ತೆ ಡೆಂಜೋ ಕಡೆಯಿಂದ. ಏನಂದರೆ, ಮುಂಚೆ ಆದರೆ ಡೆಂಜೋ ಕಡೆದು ಆಫೀಸ್ಗಳಿದ್ವು. ಇವಾಗ ಯಾವುದೇ ರೀತಿಯ ಡೆಂಜೋಗಳ ಕಡೆಯಿಂದ ಆಫೀಸ್ಗಳಿಲ್ಲ. ಎಲ್ಲ ಆಫೀಸ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಈಗ ಟೆಲಿಗ್ರಾಮಲ್ಲಿ ಮಾತ್ರ ಆ್ಯಕ್ಟಿವ್ ಆಗಿದ್ದಾರೆ ಅವರು. ಅಂದರೆ ನಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಟೆಲಿಗ್ರಾಮಲ್ಲಿ ನಮ್ಮ ID ಸಮೇತ ಹಾಕಬೇಕು, ಆಮೇಲೆ ಅದಕ್ಕೆ ಅವರು ಸೊಲ್ಯೂಷನ್ನ ಕೊಡ್ತಾರೆ. ಆ ರೀತಿ ಎಲ್ಲ ಆಗಿದ್ದಾವೆ. ಅದಕ್ಕೋಸ್ಕರ ನನಗೆ ಹೇಳಿದ್ರು, ಇಲ್ಲ ಸರಿಯಾಗಿ ಪೇಮೆಂಟ್ ಆಗ್ತಾಯಿಲ್ಲ, ನೀವು ಒಂದ್ಸಲಿ ಚೆಕ್ ಮಾಡಿ ಅಂತಂದರು. ನಾನು ಅವರ ಟೆಲಿಗ್ರಾಮ್ ಲಿಂಕಿಗೆ ಹೋಗ್ಬಿಟ್ಟು ಜಾಯಿನ್ ಆದಮೇಲೆ ನೋಡ್ತೀನಿ ಎಷ್ಟೊಂದು ಮೆಸೇಜಸ್ ಅಪ್ಪ. ಇವಾಗ ಒಂದು 2-3 ಮೆಸೇಜ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಏನಂದರೆ, ನನಗೆ ಪೆಟ್ರೋಲ್ಗೆ ಕಾಸಿಲ್ಲ, ಅರ್ಜೆಂಟಾಗಿ ನಮ್ಮ ಪೇಮೆಂಟ್ನ ಹಾಕಿ 1 ವೀಕ್ ಆಯಿತು, ಪೇಮೆಂಟ್ ಹಾಕಿಲ್ಲ, ಪೇಮೆಂಟ್ ಯಾವಾಗ ಬರುತ್ತೆ? ಪ್ರತಿಯೊಬ್ಬರದ್ದು ಇದೆ. ಅಂದರೆ ಈಗ ಸ್ವಿಗ್ಗಿ, ಝೊಮ್ಯಾಟೊ, ಬೇರೆ ಅಪ್ಲಿಕೇಶನ್ಗಳಲ್ಲೆಲ್ಲ ವೀಕ್ಲಿ ಇವತ್ತು ಬರುತ್ತೆ, ಇದೇ ಟೈಮ್ಗೆ ಬರುತ್ತೆ ಅಂತ ಫಿಕ್ಸ್ ಇರುತ್ತೆ. ಬಟ್ ಇದರಲ್ಲಿ ಹಂಗಿಲ್ಲ. ಯಾಕಂದರೆ ಇದು ಮುಳುಗೋ ಸ್ಥಿತಿಗೆ ಬಂದುಬಿಟ್ಟಿದೆ ಆಲ್ರೆಡಿ ಡೆಂಜೋ. ನಿಮ್ಗೆ ಗೊತ್ತಿರ್ಬೋದು, ಒಂದು ಟೈಮಲ್ಲಿ ಪೀಕಲ್ಲಿ ಇತ್ತಿದ್ರು ಡೆಂಜೋ. ಎಷ್ಟು ಪೀಕು ಅಂದರೆ, ಹಬ್ಬ ಎಲ್ಲರೂ ಬಂದ್ಬಿಟ್ಟು ಡೆಂಜೋನೇ ಮಾಡ್ತಾಯಿದ್ರು. ನೋಡ್ತಿರ್ಬೋದು ನೀವು. ಡೆಂಜೋ ಏನು ಗ್ರಾಸರಿ ಡೆಲಿವರಿ ಇತ್ತು, ಅಲ್ಲಿ ಎಷ್ಟು ಒಂದು ಹಬ್ಬ ಹತ್ರ ಆಲ್ಮೋಸ್ಟ್ ಏನು ಅಂದರೆ ಒಂದು 100 ಜನ ಕೂತ್ಕೋತಾಯಿದ್ರು. ಮಿನಿಮಮ್ 100 ಜನ ಕೂತ್ಕೋತಾಯಿದ್ರು. ಆ ರೀತಿ ಒಂದು ಪೀಕಲ್ಲಿ ಇದ್ದಂತಹ ಒಂದು ಆ್ಯಪು ಇವತ್ತು ಅಳಿವಿನಂಚಿಗೆ ಬಂದುಬಿಟ್ಟಿದೆ. ಅದಕ್ಕೆ ಹೇಳೋದು ಏನು ಅಂದರೆ, ಟಾಪಲ್ಲಿದ್ದಾಗ ಜಾಸ್ತಿ ಮೆರಿಬಾರ್ದು ಅಂತ. ಟಾಪಲ್ಲಿದ್ದಾಗ ಜಾಸ್ತಿ ಮೆರೆದ್ರೆ ಈ ಒಂದು ಏನಂತಾರೆ, ಈ ಒಂದು ಟೈಮು ಕ್ಷಣಿಕ ಅಂತಾರಲ್ಲ, ಆ ರೀತಿ. ಏನು ಗುರು ಟ್ರಾಫಿಕ್ಕು ಹಿಂಗೆ? ಅದೇ ರೀತಿ ಒಂದು ಪೀಕಲ್ಲಿದ್ದಂಥ ಒಂದು ಆ್ಯಪು ಇವಾಗ ಅಳಿವಿನಂಚಿಗೆ ಬಂದಿದೆ. ಅಳಿವಿನಂಚಿಗೆ ಬರೋಕ್ಕೆ ಕಾರಣ ಏನು ಅಂದರೆ, ಮೇನ್ ಬಂದ್ಬಿಟ್ಟು ಆ್ಯಕ್ಟಿವ್ ಅಂದರೆ ಏನು ಅಂದರೆ, ಈಗ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಆಗಿರಲಿ, ಯಾವುದೋ ಒಂದು ಬಿಸ್ನೆಸ್ ಆಗಿರಲಿ, ಅಪ್ಡೇಟ್ ಆಗ್ತಾ ಇರಬೇಕು. ಅವರೊಂದು ಸ್ವಲ್ಪ ಅಪ್ಡೇಟ್ ಕಡಿಮೆ ಆದರು ಅಂತ ಅನಿಸುತ್ತೆ. ಏನಾದ್ರು ಅಪ್ಡೇಟ್ಗಳು ಬಂದರೆ ಇವಾಗ ಅವ್ರಿಗೆ ಕಾಂಪಿಟೇಷನ್ ಕೊಡೋಕ್ಕೆ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ಗಳು ಬಂದುಬಿಟ್ಟು ಗ್ರಾಸರಿ ಡೆಲಿವರಿಗೆ. ಇವಾಗ ಬ್ಲಿಂಕಿಟ್ ಆಗಿರ್ಬೋದು, ಅದೇ ರೀತಿ ಜಿಪ್ ಆಗಿ ಇದು ಬೇರೆ ಬೇರೆ ಅಪ್ಲಿಕೇಶನ್ಗಳೆಲ್ಲ ಬಂದ್ಬಿಟ್ಟು ಅವ್ರು ಕಾಂಪಿಟೇಷನ್ ಕೊಡೋಕ್ಕೆ. ಅದಕ್ಕೆ ಅವ್ರೊಂದು ಸ್ವಲ್ಪ ಹಿಂದೆ ಉಳಿದ್ರು. ಅದೇ ರೀತಿ ಅವ್ರದ್ದು ಇನ್ಸೆಂಟಿವ್ ಅದು ಇದು ತುಂಬ ಪ್ರಾಬ್ಲಮ್ಗಳಾಗ್ತಾಯಿತ್ತು. ಅದಕ್ಕೋಸ್ಕರ ಇವಾಗ ಅದು ಅಳಿವಿನಂಚಿಗೆ ಬಂದುಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿನ ಏನು ಅದು ಕತೆ ಮುಗಿದೇ ಹೋಗುತ್ತೆ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿದೆ. ಈ ರೀತಿ ಏನು ಅಂದರೆ, ಪೇಮೆಂಟ್ ಹಾಕಲಿಲ್ಲ ಅಂದರೆ ಯಾರು ಮಾಡ್ತಾರೆ ಹೇಳಿ ಕೆಲಸನ? ಕೆಲವೊಂದು ಕಮೆಂಟ್ಗಳು ನೋಡಿದೆ, ನನಗೆ ಬೇಜಾರಾಗೋಯ್ತು. ಏನಂದರೆ, ಹಾಸ್ಪಿಟ್ಲಿಗೆ ಹೋಗಬೇಕು, ಅರ್ಜೆಂಟ್ ದುಡ್ಡು ಬೇಕಾಗಿದೆ ನನಗೆ, ನಮ್ಮ ಪೇಮೆಂಟ್ ಏನಿದೆ ಹಾಕಿ, ಪೇಮೆಂಟ್ ಯಾವಾಗ ಬರುತ್ತೆ? ಪೇಮೆಂಟ್ ಆಗಿಲ್ಲ. ಅಲ್ಲ ಗುರು, ದುಡ್ಸ್ಕೊಂಡ್ಮೇಲೆ ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಹಾಕಬೇಕು. ನೀಗ್ಲಿಲ್ವಾ? ಇಲ್ಲಾಂದರೆ ಆ್ಯಪ್ಗಳನ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ ಪರಿಸ್ಥಿತಿಗೆ ಬರಬೇಕಾಗತ್ತೆ. ಬಂದಿದೆ ಆಲ್ರೆಡಿ ಕೂಡ. ಬಟ್ ನೀವು ಯಾರಾದರೂ ಡೆಂಜೋ ಮಾಡ್ತಾಯಿದ್ರೆ, ಆ ಡೆಂಜೋ ಆ್ಯಪಲ್ಲಿ ನೀವೇನಾದರೂ ವರ್ಕ್ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ನನಗೆ ಕಮೆಂಟ್ ಮಾಡಿ. ನಿಮಗೂ ಕೂಡ ಆ ರೀತಿ ಆಗಿದೆಯಾ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಆಗಿರುತ್ತೆ, ನಾನು ಎಲ್ಲರೂ ನೋಡಿದ್ದೀನಿ. ಕರೆಕ್ಟ್ ಟೈಮ್ಗೆ ಅವನು ಹೇಳಿರೋ ಟೈಮ್ಗೆ ಅದು ಪೇಮೆಂಟ್ ಆಗ್ತಾಯಿಲ್ಲ.
1 ದಿನ 2 ದಿನ ಲೇಟ್ ಆಗ್ತಾಯಿದೆ. ನಾನು ಆಗ್ತಾನೇ ಇಲ್ಲ, ಪೇಮೆಂಟೇ ಕೊಡ್ತಾ ಇಲ್ಲ ಅಂತ ಹೇಳ್ತಲ್ಲ, ಪೇಮೆಂಟ್ ಕೊಡ್ತಾ ಇದ್ದಾನೆ. 1 ದಿನ 2 ದಿನ ಲೇಟ್ ಮಾಡ್ತಾ ಇದ್ದಾರೆ. ಇವಾಗ ಮಂಗಳವಾರ ಆಗಬೇಕು ಅಂತ ಅಂದ್ಕೊಳ್ಳಿ, ಸೋಮವಾರ ಮಂಗಳವಾರ ಆಗಬೇಕು, ಬುಧವಾರ ಗುರುವಾರ ಸಮ್ಟೈಮ್ಸ್ ಶುಕ್ರವಾರ ಕೊಟ್ಬಿಡ್ತಾನೆ. ಏನು ಮಾಡ್ತೀರಾ? ನಮ್ಮ ಕಮಿಟ್ಮೆಂಟ್ ಇರೋದು ಪೆಟ್ರೋಲ್ ಇರೋಲ್ಲ, ಮನೆ ಬಾಡಿಗೆ ಕಮಿಟ್ಮೆಂಟ್ಗಳೆಲ್ಲ ಇರ್ತವೆ. ಈ ಥರ ಆದರೆ ಕಷ್ಟ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವರು ರಿಕ್ವೆಸ್ಟೇ ಮಾಡ್ಕೊಂಡಿದ್ರು. ನೀವು ಕೂಡ ಏನು ಕೇಳ್ತಾಯಿದ್ರಿ, ಡೆಂಜೋ ಮಾಡಿ ಅಂತ. ಡೆಂಜೋ ಪರಿಸ್ಥಿತಿ ಇವಾಗ ಈ ಸ್ಥಿತಿಗೆ, ಈ ಅಳಿವಿನಂಚಿಗೆ ಬಂದುಬಿಟ್ಟಿದೆ. ಅಕಸ್ಮಾತ್ ಏನೋ ಡೆಂಜೋ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ, ನನಗೊಂದು ಸ್ವಲ್ಪ ಗೊತ್ತಾಗಲಿ. ಹೌದಣ್ಣ ನಿಜ ಅಂತ ಅನ್ನೋರು ಕಮೆಂಟ್ ಮಾಡಿ. ಇಲ್ಲ ನಂಗೆ ಕರೆಕ್ಟಾಗಿ ನೀವು ಸ್ಯಾಲ್ರಿ ಆಗ್ತಾಯಿದೆ ಅಂತ ಅನ್ನೋರು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನಮಗೂ ಒಂದು ಸ್ವಲ್ಪ ಗೊತ್ತಾಗಲಿ. ಅದೇ ರೀತಿ ನಮ್ಮ ವ್ಯೂವರ್ಸ್ ಯಾರೆಲ್ಲ ನೋಡ್ತಾ ಇದ್ದಾರೆ, ನಮ್ಮ ಸಬ್ಸ್ಕ್ರೈಬರ್ಸು, ಅವ್ರಿಗೂ ಒಂದು ಸ್ವಲ್ಪ ಗೊತ್ತಾಗಲಿ. ಅಂದರೆ ಎಲ್ಲ ಅಪ್ಲಿಕೇಶನ್ ಬಗ್ಗೆನೂ ಒಂದು ಸ್ವಲ್ಪ ಅರಿವಿರಬೇಕು. ಅಂದರೆ ನಾವೊಂದು ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಒಂದರಲ್ಲೇ ಮಾಡ್ತಾಯಿದ್ದೀವಿ ಅಂದರೆ ಅದೊಂದೇ ಗೊತ್ತಿರಬಾರ್ದು. ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲೂ ಅದೇ ರೀತಿ ಬೆಂಗಳೂರಲ್ಲಿ ಯಾವ್ಯಾವ ಅಪ್ಲಿಕೇಶನ್ಗಳು ರನ್ ಆಗ್ತಾಯಿದೆ, ಅದೇ ರೀತಿ ಅದರಲ್ಲಿ ಸ್ಯಾಲ್ರಿ ಎಷ್ಟು ಬರ್ತಾಯಿದೆ, ಅದು ಅರ್ನಿಂಗ್ಸ್ ಎಷ್ಟು, ಅದೇ ರೀತಿ ಇನ್ಸೆಂಟಿವ್ಗಳೆಲ್ಲ ಏನಿದ್ದಾವೆ, ಅದೊಂದು ಸ್ವಲ್ಪ ನಮಗೆ ಮಾಹಿತಿಗಳಿರಬೇಕು. ಅಂದರೆ ನಮಗೆ ಬೇರೆಯವ್ರು ಕೇಳಿದ್ರು ಹೇಳೋಕ್ಕಾಗತ್ತೆ. ಇಲ್ಲಾಂದರೆ ಮುಂದೆ ಅಕಸ್ಮಾತ್ ನಾವು ಮಾಡ್ತಾಯಿರೋ ಕೆಲಸ ನಮಗೆ ಸೆಟ್ ಆಗಲಿಲ್ಲ ಅಂದರೆ ಬೇರೆ ಕೆಲಸನೂ ಕೂಡ ಮಾಡ್ಬೋದು. ಆ ಉದ್ದೇಶಕ್ಕೋಸ್ಕರ ಎಲ್ಲದ್ರ ಬಗ್ಗೆನೂ ಮಾಹಿತಿ ಇರಬೇಕು. ನೋಡಿ ಸ್ನೇಹಿತರೆ, ಮಾಡಿ ಅಂತೇಳಿದ್ರಿ. ನಾನು ಮಾಡೋಕ್ಕೆ ಟ್ರೈ ಮಾಡಿದೆ, ಒಂದು ಸತಿ ಮಾಡಿದ್ದೀನಿ. ಬಟ್ ಏನು ಅಂದರೆ ಆರ್ಡರ್ಸ್ಗಳು ಬರೋಲ್ಲ. 4 ಅವರ್ 5 ಅವರ್ ಬಿಟ್ಕೊಂಡು ಡೆಂಜೋದಲ್ಲಿ ಆರ್ಡ್ರನ್ನ ಕೊಡ್ತಾನೆ. ಇವಾಗ ಯಾವ ರೀತಿ ಯಾವುದಿದು ಪೋರ್ಟರ್ ಯಾವ ರೀತಿ ಇದೆಯಲ್ಲ, ಅದೇ ಒಂದು ರೀತಿ ನೋಡೋಕ್ಕೆ ಅದೇ ಥರ ಅನಿಸುತ್ತೆ. ಬಟ್ ಪೋರ್ಟರಲ್ಲಿ ಒಂದು ಸ್ವಲ್ಪ ಇವನು ಏನು ಅಂದರೆ ಅಡ್ವರ್ಟೈಸ್ಮೆಂಟು ಇವೆಲ್ಲ ಜಾಸ್ತಿ ಮಾಡಿಬಿಟ್ಟ ಪೋರ್ಟರ್ ಅವನು. ಓಕೆ, ಅವನು ಆ ಥರ ಅಲ್ಲ, ಅವನು ಹಿಂದೆ ಉಳಿದ್ಬಿಟ್ಟ. ಅದಕ್ಕೆ ಅವನು ಅಳಿವಿನಂಚಿಗೆ ಬಂದುಬಿಡ್ತು. ಮುಂಚೆ ಆದರೆ ಇದಿತ್ತು, ಅಂದರೆ ಪ್ಯಾಕೇಜ್ ಪಿಕಪ್ಪು ಡ್ರಾಪು ಅಷ್ಟೇ ಇತ್ತು ಡೆಂಜೋದಲ್ಲಿ. ಆಮೇಲೆ ಏನು ಗ್ರಾಸರಿ ತಂದ, ಗ್ರಾಸರಿನ ಹಿಟ್ಟಾಗೋಯ್ತು. ಅವನು ಏನು ಕಾರಣ ನಿಮಗೇನು ಅನಿಸುತ್ತೆ? ಯಾಕೆ ಅವನು ಅಳಿವಿನಂಚಿಗೆ ಬಂತು? ನಿಮಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಳಿವಿನಂಚಿಗೆ ಬರೋಕ್ಕೆ ಕಾರಣ ಏನು? ಯಾಕೆ ಈ ರೀತಿ ಆಯಿತು? ಏನು ಪ್ರಾಬ್ಲಮ್ಮು? ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಾವು ತುಂಬ ಅಪ್ಲಿಕೇಶನ್ಗಳನ್ನ ನೋಡಿದ್ದೀವಿ, ಬರ್ತವೆ ಹೋಗ್ತವೆ, ಹೊಸ್ದಾಗಿ ಬರ್ತವೆ ಹೋಗ್ತವೆ. ಇವಾಗ ಸ್ಟ್ಯಾಂಡಾಗಿ ನಿಂತಿರೋದಂದರೆ ಮೇನು ಸ್ವಿಗ್ಗಿ ಝೊಮ್ಯಾಟೊ ಅಷ್ಟೇ. ಏನಂತೀರಾ? ನಿಜ ತಾನೇ? ಯಾವುದೇ ಬರಲಿದ್ರು ಏನು ಕೆಲಸ ಮಾಡೋದು ತಪ್ಪುತ್ತಾ? ಯಾವ ಅಪ್ಲಿಕೇಶನ್ ಬಂದ್ರೇನು, ಯಾವ ಅಪ್ಲಿಕೇಶನ್ ಬಿಟ್ರೇನು, ನಾವು ಕೆಲಸ ಮಾಡೋದು ತಪ್ಪುತ್ತಾ? ಕೆಲಸ ಮಾಡ್ತಾನೇ ಇರಬೇಕು. ಈಗ ನೀವೇ ಹೇಳಿ, ಡೆಂಜೋ ಬಗ್ಗೆ ನಿಮ್ಮ ಅನಿಸಿಕೆನ ನೀವೇ ಹಾಕ್ಬೋದು. ನೋಡೋಣ ಮುಂದೆ ಏನಾದ್ರು ಡೆಂಜೋ ಮಾಡಿದ್ರೆ 1 ಆರ್ಡ್ರ್ 2 ಆರ್ಡ್ರ್ ಹಿಂಗೆ ಮಾಡ್ಬೋದು ರೀ. ಫುಲ್ ಡೇ ಮಾಡಿಬಿಟ್ಟು ಅದು ಪೇಮೆಂಟ್ ಆಗಲಿಲ್ಲ, ಅದಾಗಲಿಲ್ಲ, ಅದು ಅಲ್ಲದೆ ನಂಗೆ 1300 1400 ಮೈನಸ್ ಐತೆ. ಅದು ಮೈನಸ್ ಕಟ್ಕೊಂಡು ಯಾರು ಮಾಡ್ತಾರೆ ಹೇಳಿ?